ಬೆಳಗಾವಿಯಲ್ಲಿ ಅನುಮತಿ ಇಲ್ಲದೆ ಐಸ್ ಕ್ರೀಂ ತಯಾರಿಕೆ ಮಾಡಲಾಗ್ತಾ ಇದ್ದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿನ್ನೆ ವರದಿ ಮಾಡಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಫುಡ್ ಕ್ವಾಲಿಟಿ ಕಂಟ್ರೋಲ್ ಅಧಿಕಾರಿಗಳು. ಅಥಣಿಯ ಕಿರಣಗಿ ಗ್ರಾಮದ ಐಸ್ ಕ್ರೀಂ ಫ್ಯಾಕ್ಟರಿ ಮೇಲೆ ದಾಳಿ ನಡೆಸಲಾಗಿದೆ. ನಿಷೇಧಿತ ಬಣ್ಣ, ಕೆಮಿಕಲ್ ಬಳಸಿ ಐಸ್ ಕ್ಯಾಂಡಿಯನ್ನ ತಯಾರು ಮಾಡಲಾಗ್ತಾ ಇತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ ಇದೀಗ ಫುಡ್ ಕ್ವಾಲಿಟಿ ಕಂಟ್ರೋಲ್ ಅಧಿಕಾರಿಗಳು ಈ ಫ್ಯಾಕ್ಟರಿ ಮೇಲೆ ದಾಳಿ ನಡೆಸಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಒಂದ್ ಕಡೆ ಯಾವುದೇ ರೀತಿಯ ಅನುಮತಿ ಇಲ್ಲದೆ ಕಳಪೆ ಗುಣಮಟ್ಟದ ಐಸ್ ಕ್ರೀಂ ಅನ್ನ ತಯಾರಿಕೆ ಮಾಡಲಾಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ ದೃಶ್ಯ ರಿಪಬ್ಲಿಕ್ ಕನ್ನಡ ಇವಾಗ ವರದಿ ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದ ಹಾಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಫುಡ್ ಕ್ವಾಲಿಟಿ ಕಂಟ್ರೋಲ್ ಅಧಿಕಾರಿಗಳು ಇದೀಗ ಫ್ಯಾಕ್ಟರಿ ಮೇಲೆ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಅನುಮತಿಯನ್ನ ಪಡೆಯದೆ ಇಲ್ಲಿ ಐಸ್ ಕ್ರೀಂ ಅನ್ನ ತಯಾರು ಮಾಡಲಾಗ್ತಾ ಇತ್ತು ಅನ್ನೋದು ಕೂಡ ಬೆಳಕಿಗೆ ಬಂದಿದೆ. ನಿಮ್ಮ ಮನೆ ಬಾಗಿಲಿಗೆ ಬರ್ತಕ್ಕಂಥ ಐಸ್ ಕ್ರೀಮ್ ಎಷ್ಟು ಆರೋಗ್ಯಕರವಾಗಿದೆ ಅನ್ನೋದನ್ನ ತೋರಿಸ್ತಾ ಇರ್ತೀವಿ. ದೃಶ್ಯದಲ್ಲಿ ತೋರಿಸ್ತಾ ಇದೀವಿ. ಏನು ಇದು ಐಸ್ ಕ್ರೀಮ್ ಲೈಸೆನ್ಸ್ ಯಾರು ಕೊಟ್ಟು ಯಾವ ರೀತಿಯಾಗಿ ಐಸ್ ಕ್ರೀಮ್ ಅನ್ನ ರೆಡಿ ಮಾಡ್ತಾರೆ, ಎಷ್ಟು ದಿವಸ ಮಾಡೋದು. ಬೆಳಗಾವಿಯಲ್ಲಿ ಅನುಮತಿ ಇಲ್ಲದೆ ಐಸ್ ಕ್ರೀಂ ತಯಾರಿಕೆ ಮಾಡಲಾಗ್ತಾ ಇದ್ದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿನ್ನೆ ವರದಿ ಮಾಡಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಫುಡ್ ಕ್ವಾಲಿಟಿ ಕಂಟ್ರೋಲ್ ಅಧಿಕಾರಿಗಳು. ಅಥಣಿಯ ಕಿರಣಗಿ ಗ್ರಾಮದ ಐಸ್ ಕ್ರೀಂ ಫ್ಯಾಕ್ಟರಿ ಮೇಲೆ ದಾಳಿ ನಡೆಸಲಾಗಿದೆ. ನಿಷೇಧಿತ ಬಣ್ಣ, ಕೆಮಿಕಲ್ ಬಳಸಿ ಐಸ್ ಕ್ಯಾಂಡಿಯನ್ನ ತಯಾರು ಮಾಡಲಾಗ್ತಾ ಇತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ ಇದೀಗ ಫುಡ್ ಕ್ವಾಲಿಟಿ ಕಂಟ್ರೋಲ್ ಅಧಿಕಾರಿಗಳು ಈ ಫ್ಯಾಕ್ಟರಿ ಮೇಲೆ ದಾಳಿ ನಡೆಸಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಒಂದ್ ಕಡೆ ಯಾವುದೇ ರೀತಿಯ ಅನುಮತಿ ಇಲ್ಲದೆ ಕಳಪೆ ಗುಣಮಟ್ಟದ ಐಸ್ ಕ್ರೀಂ ಅನ್ನ ತಯಾರಿಕೆ ಮಾಡಲಾಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ ದೃಶ್ಯ ರಿಪಬ್ಲಿಕ್ ಕನ್ನಡ ಇವಾಗ ವರದಿ ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದ ಹಾಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಫುಡ್ ಕ್ವಾಲಿಟಿ ಕಂಟ್ರೋಲ್ ಅಧಿಕಾರಿಗಳು ಇದೀಗ ಫ್ಯಾಕ್ಟರಿ ಮೇಲೆ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಅನುಮತಿಯನ್ನ ಪಡೆಯದೆ ಇಲ್ಲಿ ಐಸ್ ಕ್ರೀಂ ಅನ್ನ ತಯಾರು ಮಾಡಲಾಗ್ತಾ ಇತ್ತು ಅನ್ನೋದು ಕೂಡ ಬೆಳಕಿಗೆ ಬಂದಿದೆ. ನಿಮ್ಮ ಮನೆ ಬಾಗಿಲಿಗೆ ಬರ್ತಕ್ಕಂಥ ಐಸ್ ಕ್ರೀಮ್ ಎಷ್ಟು ಆರೋಗ್ಯಕರವಾಗಿದೆ ಅನ್ನೋದನ್ನ ತೋರಿಸ್ತಾ ಇರ್ತೀವಿ. ದೃಶ್ಯದಲ್ಲಿ ತೋರಿಸ್ತಾ ಇದೀವಿ. ಏನು ಇದು ಐಸ್ ಕ್ರೀಮ್ ಲೈಸೆನ್ಸ್ ಯಾರು ಕೊಟ್ಟು ಯಾವ ರೀತಿಯಾಗಿ ಐಸ್ ಕ್ರೀಮ್ ಅನ್ನ ರೆಡಿ ಮಾಡ್ತಾರೆ, ಎಷ್ಟು ದಿವಸ ಮಾಡೋದು. ಬೆಳಗಾವಿಯಲ್ಲಿ ಅನುಮತಿ ಇಲ್ಲದೆ ಐಸ್ ಕ್ರೀಂ ತಯಾರಿಕೆ ಮಾಡಲಾಗ್ತಾ ಇದ್ದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿನ್ನೆ ವರದಿ ಮಾಡಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಫುಡ್ ಕ್ವಾಲಿಟಿ ಕಂಟ್ರೋಲ್ ಅಧಿಕಾರಿಗಳು. ಅಥಣಿಯ ಕಿರಣಗಿ ಗ್ರಾಮದ ಐಸ್ ಕ್ರೀಂ ಫ್ಯಾಕ್ಟರಿ ಮೇಲೆ ದಾಳಿ ನಡೆಸಲಾಗಿದೆ. ನಿಷೇಧಿತ ಬಣ್ಣ, ಕೆಮಿಕಲ್ ಬಳಸಿ ಐಸ್ ಕ್ಯಾಂಡಿಯನ್ನ ತಯಾರು ಮಾಡಲಾಗ್ತಾ ಇತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ ಇದೀಗ ಫುಡ್ ಕ್ವಾಲಿಟಿ ಕಂಟ್ರೋಲ್ ಅಧಿಕಾರಿಗಳು ಈ ಫ್ಯಾಕ್ಟರಿ ಮೇಲೆ ದಾಳಿ ನಡೆಸಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಒಂದ್ ಕಡೆ ಯಾವುದೇ ರೀತಿಯ ಅನುಮತಿ ಇಲ್ಲದೆ ಕಳಪೆ ಗುಣಮಟ್ಟದ ಐಸ್ ಕ್ರೀಂ ಅನ್ನ ತಯಾರಿಕೆ ಮಾಡಲಾಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ ದೃಶ್ಯ ರಿಪಬ್ಲಿಕ್ ಕನ್ನಡ ಇವಾಗ ವರದಿ ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದ ಹಾಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಫುಡ್ ಕ್ವಾಲಿಟಿ ಕಂಟ್ರೋಲ್ ಅಧಿಕಾರಿಗಳು ಇದೀಗ ಫ್ಯಾಕ್ಟರಿ ಮೇಲೆ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಅನುಮತಿಯನ್ನ ಪಡೆಯದೆ ಇಲ್ಲಿ ಐಸ್ ಕ್ರೀಂ ಅನ್ನ ತಯಾರು ಮಾಡಲಾಗ್ತಾ ಇತ್ತು ಅನ್ನೋದು ಕೂಡ ಬೆಳಕಿಗೆ ಬಂದಿದೆ. ನಿಮ್ಮ ಮನೆ ಬಾಗಿಲಿಗೆ ಬರ್ತಕ್ಕಂಥ ಐಸ್ ಕ್ರೀಮ್ ಎಷ್ಟು ಆರೋಗ್ಯಕರವಾಗಿದೆ ಅನ್ನೋದನ್ನ ತೋರಿಸ್ತಾ ಇರ್ತೀವಿ. ದೃಶ್ಯದಲ್ಲಿ ತೋರಿಸ್ತಾ ಇದೀವಿ. ಏನು ಇದು ಐಸ್ ಕ್ರೀಮ್ ಲೈಸೆನ್ಸ್ ಯಾರು ಕೊಟ್ಟು ಯಾವ ರೀತಿಯಾಗಿ ಐಸ್ ಕ್ರೀಮ್ ಅನ್ನ ರೆಡಿ ಮಾಡ್ತಾರೆ, ಎಷ್ಟು ದಿವಸ ಮಾಡೋದು. ಬೆಳಗಾವಿಯಲ್ಲಿ ಅನುಮತಿ ಇಲ್ಲದೆ ಐಸ್ ಕ್ರೀಂ ತಯಾರಿಕೆ ಮಾಡಲಾಗ್ತಾ ಇದ್ದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿನ್ನೆ ವರದಿ ಮಾಡಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಫುಡ್ ಕ್ವಾಲಿಟಿ ಕಂಟ್ರೋಲ್ ಅಧಿಕಾರಿಗಳು. ಅಥಣಿಯ ಕಿರಣಗಿ ಗ್ರಾಮದ ಐಸ್ ಕ್ರೀಂ ಫ್ಯಾಕ್ಟರಿ ಮೇಲೆ ದಾಳಿ ನಡೆಸಲಾಗಿದೆ. ನಿಷೇಧಿತ ಬಣ್ಣ, ಕೆಮಿಕಲ್ ಬಳಸಿ ಐಸ್ ಕ್ಯಾಂಡಿಯನ್ನ ತಯಾರು ಮಾಡಲಾಗ್ತಾ ಇತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ ಇದೀಗ ಫುಡ್ ಕ್ವಾಲಿಟಿ ಕಂಟ್ರೋಲ್ ಅಧಿಕಾರಿಗಳು
ಈ ಫ್ಯಾಕ್ಟರಿ ಮೇಲೆ ದಾಳಿ ನಡೆಸಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಒಂದ್ ಕಡೆ ಯಾವುದೇ ರೀತಿಯ ಅನುಮತಿ ಇಲ್ಲದೆ ಕಳಪೆ ಗುಣಮಟ್ಟದ ಐಸ್ ಕ್ರೀಮ್ ಅನ್ನ ತಯಾರಿಕೆ ಮಾಡಲಾಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ ದೃಶ್ಯ ರಿಪಬ್ಲಿಕ್ ಕನ್ನಡ ಇವಾಗ ವರದಿ ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದ ಹಾಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಫುಡ್ ಕ್ವಾಲಿಟಿ ಕಂಟ್ರೋಲ್ ಅಧಿಕಾರಿಗಳು ಇದೀಗ ಫ್ಯಾಕ್ಟರಿ ಮೇಲೆ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಅನುಮತಿಯನ್ನ ಪಡೆಯದೆ ಇಲ್ಲಿ ಐಸ್ ಕ್ರೀಮ್ ಅನ್ನ ತಯಾರು ಮಾಡಲಾಗ್ತಾ ಇತ್ತು ಅನ್ನೋದು ಕೂಡ ಬೆಳಕಿಗೆ ಬಂದಿದೆ. ನಿಮ್ಮ ಮನೆ ಬಾಗಿಲಿಗೆ ಬರ್ತಕ್ಕಂಥ ಐಸ್ ಕ್ರೀಮ್ ಎಷ್ಟು ಆರೋಗ್ಯಕರವಾಗಿದೆ ಅನ್ನೋದನ್ನ ತೋರಿಸ್ತಾ ಇರ್ತೀವಿ, ದೃಶ್ಯದಲ್ಲಿ ತೋರಿಸ್ತಾ ಇದೀವಿ. ಏನು ಇದು ಐಸ್ ಕ್ರೀಮ್ ಲೈಸೆನ್ಸ್ ಯಾರು ಕೊಟ್ಟು ಯಾವ ರೀತಿಯಾಗಿ ಐಸ್ ಕ್ರೀಮ್ ಅನ್ನ ರೆಡಿ ಮಾಡ್ತಾರೆ, ಎಷ್ಟು ದಿವಸ ಮಾಡೋದು. ಬೆಳಗಾವಿಯಲ್ಲಿ ಅನುಮತಿ ಇಲ್ಲದೆ ಐಸ್ ಕ್ರೀಮ್ ತಯಾರಿಕೆ ಮಾಡಲಾಗ್ತಾ ಇದ್ದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿನ್ನೆ ವರದಿ ಮಾಡಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಫುಡ್ ಕ್ವಾಲಿಟಿ ಕಂಟ್ರೋಲ್ ಅಧಿಕಾರಿಗಳು. ಅಥಣಿಯ ಕಿರಣಗಿ ಗ್ರಾಮದ ಐಸ್ ಕ್ರೀಮ್ ಫ್ಯಾಕ್ಟರಿ ಮೇಲೆ ದಾಳಿ ನಡೆಸಲಾಗಿದೆ. ನಿಷೇಧಿತ ಬಣ್ಣ, ಕೆಮಿಕಲ್ ಬಳಸಿ ಐಸ್ ಕ್ಯಾಂಡಿಯನ್ನ ತಯಾರು ಮಾಡಲಾಗ್ತಾ ಇತ್ತು. ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ ಇದೀಗ ಫುಡ್ ಕ್ವಾಲಿಟಿ ಕಂಟ್ರೋಲ್ ಅಧಿಕಾರಿಗಳು ಈ ಫ್ಯಾಕ್ಟರಿ ಮೇಲೆ ದಾಳಿ ನಡೆಸಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಒಂದ್ ಕಡೆ ಯಾವುದೇ ರೀತಿಯ ಅನುಮತಿ ಇಲ್ಲದೆ ಕಳಪೆ ಗುಣಮಟ್ಟದ ಐಸ್ ಕ್ರೀಮ್ ಅನ್ನ ತಯಾರಿಕೆ ಮಾಡಲಾಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ ದೃಶ್ಯ ರಿಪಬ್ಲಿಕ್ ಕನ್ನಡ ಇವಾಗ ವರದಿ ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದ ಹಾಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಫುಡ್ ಕ್ವಾಲಿಟಿ ಕಂಟ್ರೋಲ್ ಅಧಿಕಾರಿಗಳು ಇದೀಗ ಫ್ಯಾಕ್ಟರಿ ಮೇಲೆ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಅನುಮತಿಯನ್ನ ಪಡೆಯದೆ ಇಲ್ಲಿ ಐಸ್ ಕ್ರೀಮ್ ಅನ್ನ ತಯಾರು ಮಾಡಲಾಗ್ತಾ ಇತ್ತು ಅನ್ನೋದು ಕೂಡ ಬೆಳಕಿಗೆ ಬಂದಿದೆ. ನಿಮ್ಮ ಮನೆ ಬಾಗಿಲಿಗೆ ಬರ್ತಕ್ಕಂಥ ಐಸ್ ಕ್ರೀಮ್ ಎಷ್ಟು ಆರೋಗ್ಯಕರವಾಗಿದೆ ಅನ್ನೋದನ್ನ ತೋರಿಸ್ತಾ ಇರ್ತೀವಿ, ದೃಶ್ಯದಲ್ಲಿ ತೋರಿಸ್ತಾ ಇದೀವಿ. ಏನು ಇದು ಐಸ್ ಕ್ರೀಮ್ ಲೈಸೆನ್ಸ್ ಯಾರು ಕೊಟ್ಟು ಯಾವ ರೀತಿಯಾಗಿ ಐಸ್ ಕ್ರೀಮ್ ಅನ್ನ ರೆಡಿ ಮಾಡ್ತಾರೆ, ಎಷ್ಟು ದಿವಸ ಮಾಡೋದು. ಬೆಳಗಾವಿಯಲ್ಲಿ ಅನುಮತಿ ಇಲ್ಲದೆ ಐಸ್ ಕ್ರೀಮ್ ತಯಾರಿಕೆ ಮಾಡಲಾಗ್ತಾ ಇದ್ದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿನ್ನೆ ವರದಿ ಮಾಡಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಫುಡ್ ಕ್ವಾಲಿಟಿ ಕಂಟ್ರೋಲ್ ಅಧಿಕಾರಿಗಳು. ಅಥಣಿಯ ಕಿರಣಗಿ ಗ್ರಾಮದ ಐಸ್ ಕ್ರೀಮ್ ಫ್ಯಾಕ್ಟರಿ ಮೇಲೆ ದಾಳಿ ನಡೆಸಲಾಗಿದೆ. ನಿಷೇಧಿತ ಬಣ್ಣ, ಕೆಮಿಕಲ್ ಬಳಸಿ ಐಸ್ ಕ್ಯಾಂಡಿಯನ್ನ ತಯಾರು ಮಾಡಲಾಗ್ತಾ ಇತ್ತು. ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ ಇದೀಗ ಫುಡ್ ಕ್ವಾಲಿಟಿ ಕಂಟ್ರೋಲ್ ಅಧಿಕಾರಿಗಳು ಈ ಫ್ಯಾಕ್ಟರಿ ಮೇಲೆ ದಾಳಿ ನಡೆಸಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಒಂದ್ ಕಡೆ ಯಾವುದೇ ರೀತಿಯ ಅನುಮತಿ ಇಲ್ಲದೆ ಕಳಪೆ ಗುಣಮಟ್ಟದ ಐಸ್ ಕ್ರೀಮ್ ಅನ್ನ ತಯಾರಿಕೆ ಮಾಡಲಾಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ ದೃಶ್ಯ ರಿಪಬ್ಲಿಕ್ ಕನ್ನಡ ಇವಾಗ ವರದಿ ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದ ಹಾಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಫುಡ್ ಕ್ವಾಲಿಟಿ ಕಂಟ್ರೋಲ್ ಅಧಿಕಾರಿಗಳು ಇದೀಗ ಫ್ಯಾಕ್ಟರಿ ಮೇಲೆ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಅನುಮತಿಯನ್ನ ಪಡೆಯದೆ ಇಲ್ಲಿ ಐಸ್ ಕ್ರೀಮ್ ಅನ್ನ ತಯಾರು ಮಾಡಲಾಗ್ತಾ ಇತ್ತು ಅನ್ನೋದು ಕೂಡ ಬೆಳಕಿಗೆ ಬಂದಿದೆ. ನಿಮ್ಮ ಮನೆ ಬಾಗಿಲಿಗೆ ಬರ್ತಕ್ಕಂಥ ಐಸ್ ಕ್ರೀಮ್ ಎಷ್ಟು ಆರೋಗ್ಯಕರವಾಗಿದೆ ಅನ್ನೋದನ್ನ ತೋರಿಸ್ತಾ ಇರ್ತೀವಿ, ದೃಶ್ಯದಲ್ಲಿ ತೋರಿಸ್ತಾ ಇದೀವಿ. ಏನು ಇದು ಐಸ್ ಕ್ರೀಮ್ ಲೈಸೆನ್ಸ್ ಯಾರು ಕೊಟ್ಟು ಯಾವ ರೀತಿಯಾಗಿ ಐಸ್ ಕ್ರೀಮ್ ಅನ್ನ ರೆಡಿ ಮಾಡ್ತಾರೆ, ಎಷ್ಟು ದಿವಸ ಮಾಡೋದು.